ಕಡಲೆ ಹಿಟ್ಟಿಂದ ತುಂಬಾ ಯೂಸಸ್ ಇದೆ. ಫೈಬರ್ ಹೈ ಕಂಟೆಂಟ್ ಇರುತ್ತೆ, ಪ್ರೋಟೀನ್ ಸಿಗುತ್ತೆ, ಹೆಲ್ದಿ ಫ್ಯಾಟ್ ಸಿಗುತ್ತೆ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ಕಡಲೆ ಹಿಟ್ಟು ದೋಸೆ. ನನ್ನ ಮಗಳಿಗೆ 1.5 ವರ್ಷ ಮಗಳಿದಾಳ್ರಿ, ಆಕಿಗೆ ಕಡಲೆ ಹಿಟ್ಟು ದೋಸೆ ಫಾಸ್ಟ್ ಆಗಿ ಆಗುತ್ತೀರಿ. ಇದು ಮತ್ತೆ ತುಂಬಾ ಸಿಂಪಲ್, 2 ಐಟಮ್, ಬರೀ ಇದು ಉಳ್ಳಾಗಡ್ಡಿ ಮತ್ತೆ ಟೊಮೆಟೊ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀನಿ ರೀ. ತುಂಬಾ ಬೇಗ ಆಗುತ್ತಲ್ಲ, ಅದಕ್ಕೆ. ಕಡಲೆ ಹಿಟ್ಟಲ್ಲಿ ಪ್ರೋಟೀನ್ ಇರುತ್ತೆ. ಈಗ ಬೆಳೆಯೋ ಮಕ್ಕಳಿಗೆ ಪ್ರೋಟೀನ್ ಬೇಕು. ಇದನ್ನ ಹೆಂಗ್ ಮಾಡೋದನ್ನ ನೋಡ್ಕೊಳ್ಳೋಣ ಬರ್ರಿ. ಫಸ್ಟ್ ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿನ್ರಿ, ಅರ್ಧ ಬೌಲ್ಗಿಂತ ಕಡಿಮೆ, ತುಂಬಾ ಕಡಿಮೆ ಅಂದ್ರೆ ಅವಳಿಗೆ ಅಷ್ಟೇ ಮಾಡ್ತಿದ್ದೀನಿ. ಅದಕ್ಕೆ ಇದರಲ್ಲಿ 2 ಕಡಲೆ ಹಿಟ್ಟು ದೋಸೆ ಆಗುತ್ತೆ. ಈಗ ಅದಕ್ಕೆ ಏನು ಹಾಕ್ತಿದ್ದೀನಿ, ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ರೀ. ನಂತರ ಅದಕ್ಕೀಗ ಟೊಮೆಟೊ, ಅದನ್ನು ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ನೋಡ್ರಿ, ಅದನ್ನು ಹಾಕ್ತಿದ್ದೀನಿ. ನೆಕ್ಸ್ಟ್ ಈಗ ಉಪ್ಪು ಎಷ್ಟು ಬೇಕು ಅಷ್ಟು ಸ್ವಲ್ಪ ಹಾಕ್ರಿ, ಸ್ವಲ್ಪ ಉಪ್ಪು. ನೆಕ್ಸ್ಟ್ ಸ್ವಲ್ಪ ಅರಿಶಿಣದ ಪುಡಿ, ಒಂದಿಷ್ಟು ಅರಿಶಿಣದ ಪುಡಿ. ನೆಕ್ಸ್ಟ್ ಈಗ ಖಾರದ ಪುಡಿ ಒಂಚೂರು, ಅವಳು ಜಾಸ್ತಿ ಖಾರ ತಿನ್ನಲ್ರಿ, ಅದಕ್ಕೆ ಒಂದ್ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಬೇಕಂದ್ರೆ ನಿಮ್ಗೆ ಸ್ವಲ್ಪ ಮಸಾಲದ ಪುಡಿ. ನಂತರ ಜೀರಿಗೆ ಒಂದಿಷ್ಟು ತಗೊಂಡಿದ್ದೀನಿ ನೋಡ್ರಿ, ಒಂದಿಷ್ಟು ಜೀರಿಗೆ. ಅಜ್ವೈನ್ ರೀ, ಅಜ್ವೈನ್ ಚಿಕ್ಕ ಮಕ್ಳಿಗೆ ಅಜ್ವೈನ್ ತಿನ್ನಿಸ್ಬೇಕ್ರಿ, ಅಂದ್ರೆ ಅವಕ್ಕೆ ಹೊಟ್ಟೆ ಗ್ಯಾಸ್ ಅದು ಹಿಡಿತಿರುತ್ತೆ, ಮತ್ತೆ ಎಲ್ಲ ಚಲೋ ರೀ ಅಜ್ವೈನ್ ತಿನ್ಬೇಕು ಅಂತ. ಅಜ್ವೈನ್ ಆಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಅಜ್ವೈನ್ ಏನ್ ಯೂಸಸ್ ಅಂತ ಒಂದು ಪೋಸ್ಟ್ ಮಾಡಿ ಹಾಕ್ತೀನ್ರಿ. ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಕಳಿಸ್ಕೊಳ್ರಿ, ಚೂರು. ತುಂಬಾ ಗಟ್ಟಿನೂ ಆಗ್ಬಾರ್ದ್ರಿ, ತುಂಬಾ ತೆಳ್ಳಗುನು ಆಗ್ಬಾರ್ದು. ಅಂದ್ರೆ ನಾನು ಇವಾಗ ಹೊಸದಾಗಿ ವಿಡಿಯೋ ಮಾಡ್ತಿದ್ದೀನ್ರಿ, ಇನ್ನೂ ಸ್ಟ್ಯಾಂಡ್ ತಗೊಂಡಿಲ್ಲ ರೀ, ಅದಕ್ಕೆ ಒಬ್ಳೆ ಮಾಡ್ತಿದ್ದೀನಲ್ಲ, ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ನೋಡ್ರಿ. ಹಿಟ್ಟು ಕಲ್ಸ್ಕೊಂಡೇನ್ರಿ. ತುಂಬಾ ತೆಳ್ಳಗಾಗ್ಬಾರ್ದ್ರಿ, ತುಂಬಾ ದಪ್ಪಗಾಗ್ಬಾರ್ದು, ಈ ಲೆವೆಲ್ ಆದ್ರೆ. ಇವಾಗ ದೋಸೆ ಮಾಡ್ತಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಅಂದ್ರೆ ಇದು ಚಪಾತಿ ಹಿಟ್ಟಿದ್ದು ತೆವೆ ಇದೆ. ನಾನ್ ಸ್ಟಿಕ್ ಆದ್ರೆ ಬೇಗ ಬರುತ್ತೆ, ಬಟ್ ಅದ್ರಲ್ಲಿ ಟೇಸ್ಟ್ ಆಗಲ್ಲ. ಚಿಕ್ಕ ಮಕ್ಕಳಿಗಾದ್ರೆ ತುಂಬಾ ಸುಲಭವಾಗಿ, ಈಸಿಯಾಗಿ, ಫಾಸ್ಟ್ ಆಗಿ ಮಾಡ್ಕೊಡ್ಬೋದು. ಶುಗರ್ ಇದ್ದವರು ತಿನ್ಬೋದು. ಮತ್ತೆ ವೇಟ್ ಮ್ಯಾನೇಜ್ಮೆಂಟ್, ಯಾರು ವೇಟ್ ಲಾಸ್ ಎಲ್ಲ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ, ಇದು ಒಂದು ಹೈ ಪ್ರೋಟೀನ್ ಫುಡ್.